ಮಹಾಗಣಾಧಿಪತಿಯೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಇವತ್ತು ತ್ರಯಂಬಕಾಯೇ ನಮಃ ಬಗ್ಗೆ ಓದ್ತೀನಿ. ಸೂರ್ಯ ಚಂದ್ರಾಗ್ನಿಗಳ ಸ್ವರೂಪವಾದ 3 ಕಣ್ಣುಗಳುಳ್ಳವಳು. ಮುಂದಿನೆಯದು ತ್ರಿಗುಣಾತ್ಮಿಕಾಯೇ ನಮಃ. ಸತ್ವ ರಜಸ್ತಮೋ ಗುಣಗಳ ಸ್ವರೂಪಿಣಿಯು. ಮುಂದಿನೆಯದು ಸ್ವರ್ಗಾಪವರ್ಗದಾಯೇ ನಮಃ. ಶಾಶ್ವತ ಸುಖವಲ್ಲದ ಸ್ವರ್ಗ ಸುಖವನ್ನು, ಶಾಶ್ವತವಾದ ಮೋಕ್ಷವನ್ನು ಕೊಡುವವಳು. ಮುಂದಿನೆಯದ್ದು ಶುದ್ಧಾಯೇ ನಮಃ. ಉಪಾಧಿರಹಿತವಾಗಿ, ಅಂದರೆ ಯಾವ ತೊಂದರೆಯೂ ಇಲ್ಲದೆ ನಿರ್ಮಲವಾಗಿರುವವಳು. ಮುಂದಿನೆಯದ್ದು ಜಪಾ ಪುಷ್ಪ ನಿಭಾಕೃತ್ಯೇ ನಮಃ. ಕೆಂಪು ದಾಸವಾಳದ ಹೂವಿನಂತೆ ಕೆಂಪಾದ ದೇಹ ಉಳ್ಳವಳು. ಮುಂದಿನೆಯದ್ದು ಓಜೋವತ್ಯೈ ನಮಃ. ಸಪ್ತಧಾತುಗಳನ್ನೊಳಗೊಂಡ ಇಂದ್ರಿಯಗಳ ಸೂಕ್ಷ್ಮ ಶಕ್ತಿ ಸ್ವರೂಪಿಣಿಯಾಗಿರುವವಳು. ಮುಂದಿನೆಯದ್ದು ದ್ಯುತಿಧರಾಯೇ ನಮಃ. ಪ್ರಕಾಶವನ್ನು ಧರಿಸಿರುವವಳು. ಮುಂದಿನೆಯದ್ದು ಯಜ್ಞರೂಪಾಯೇ ನಮಃ. ಅಗ್ನಿಯಲ್ಲಿ ಮಾಡುವ ಹೋಮವು, ದೇವತಾ ಜಪವು, ಅರ್ಚನೆ, ಧ್ಯಾನ ಮುಂತಾದವುಗಳನ್ನು ಯಜ್ಞವೆಂದು ಹೇಳುವರು. ಜಗತ್ ಸೃಷ್ಟಿ ಸ್ಥಿತಿ ಲಯಗಳ ಕಾರ್ಯಗಳನ್ನು ಯಜ್ಞವೆಂದು ಕರೆಯಲ್ಪಡುವುದು. ಇಂತಹ ಯಜ್ಞ ಸ್ವರೂಪಳು. ಯಜ್ಞೋ ವೈ ವಿಷ್ಣು ಎಂಬ ಶ್ರುತಿವಾಕ್ಯದಂತೆ ವಿಷ್ಣು ಸ್ವರೂಪಳೂ ಆಗಿರುವವಳು. ಮುಂದಿನೆಯದ್ದು ಪ್ರಿಯವ್ರತಾಯೇ ನಮಃ. ದೇವತಾ ವ್ರತಾನುಷ್ಠಾನಗಳಲ್ಲಿ ಪ್ರೀತಿಯುಳ್ಳವಳು. ವ್ರತವೆಂದರೆ ನಿಯಮವಾಗಿರುವಿಕೆ, ಇದರಲ್ಲೂ ಪ್ರೀತಿಯುಳ್ಳವಳು. ಶ್ರೀಮಾತ್ರೇ ನಮಃ.